ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನು ಭಕ್ತಿಯಿಂದ ಸ್ಮರಿಸಿ ಬೀಳೂರಿನ ಆರಾಧ್ಯ ಪರಮ ಪೂಜನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳವರ ಶ್ರೀಚರಣಗಳಿಗೆ ಭಕ್ತಿಯಿಂದ ವಂದಿಸಿ ಖೋಜಾನವಾಡಿಯ ಗ್ರಾಮದೈವ ನಂದೀಶ್ವರನ ಅಡಿದಾವರೆಗಳಿಗೆ ಹಣೆಮಣೆದು ಸಮರ್ಥ ಸದ್ಗುರು ಮಾಧವಾನಂದ ಪ್ರಭುಗಳನ್ನು ಭಕ್ತಿಯಿಂದ ಸ್ಮರಿಸಿ ಸುಶ್ರಾವವಾಗಿ ಗಾಯನ ಮಾಡಿದ ಅಂಬರೀಷ್ ಗವಾಯಿ ಸಹೋದರರಿಗೆ ವಂದಿಸಿ ಶ್ರದ್ಧೆಯಿಂದ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ನಾವೆಲ್ಲರೂ ತಿಳಿದವರ ದಾರಿಯಲ್ಲಿ ನಡಿಬೇಕು. ತಿಳಿದವರು ಬಹಳ ಅಪರೂಪ. ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗಲಿಕ್ಕೆ ಕಾರಣ ಏನು ಅಂದ್ರೆ ತಿಳಿದವರು ನಮಗೆ ಭೇಟಿಯಾಗಿರುವುದಿಲ್ಲ. ಸರಿಯಾಗಿ ತಿಳ್ಕೊಂಡಂಥವ್ರಿಗೆ ದುಃಖವೇ ಇರುವುದಿಲ್ಲ. ಆದರೆ ಬುದ್ಧಿಹೀನರಾದಂಥವರ ಸಂಘವನ್ನು ಮಾಡಿರುವುದರಿಂದ ನಮಗೆಲ್ಲ ದುಃಖ ತಪ್ಪಿದ್ದಲ್ಲ. ಹಾಗಾದರೆ ಉಪಾಯ ಏನಪ್ಪ ದುಃಖ ಮುಕ್ತಿ ಆಗೋದು ಅಂತ ಕೇಳಿದ್ರೆ, ಈಗ ನಾವು ಕತ್ತಲೆಯಾಗದೀವಿ, ಆ ಕತ್ತಲೆಯಿಂದ ಹೊರಗೆ ಬರ್ಬೇಕಂದ್ರೆ ಬೆಳಕು ಆ ಕಡೆ ಇತ್ತಲೆ ಆ ಕಡೆ ಹೋಗ್ಬೇಕು. ಹಂಗೆ ಮಹಾತ್ಮರು, ಸಂತರು, ಶರಣರು, ಯೋಗಿಗಳು, ದಾರ್ಶನಿಕರೆಲ್ಲರೂ ಬೆಳಕಿದ್ದಂಗೆ ಅವರು ಎಲ್ಲಿ ಇರ್ತಾರ ಅಲ್ಲಿ ಹೋಗಬೇಕು. ಅವರು ಏನು ಹೇಳ್ತಾರ ಅದನ್ನು ಕೇಳಬೇಕು. ಅವರು ಬರೆದಿಟ್ಟಂಥ ಗ್ರಂಥಗಳನ್ನು ಸರಿಯಾಗಿ ತಿಳ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿವಿ ಅಂದ್ರೆ ನಮ್ಮ ದುಃಖ ನಿವಾರಣೆ ಆಗ್ತದೆ. ಸಂತ ಮಹಾತ್ಮರಿಗೆ ಭವರೋಗ ವೈದ್ಯರು ಅಂತ ಕರೀತಾರೆ. ಹೆಂಗೆ ನಮ್ಮ ಶರೀರಕ್ಕೆ ಆರಾಮ ತಪ್ಪಿತು ಅಂದ್ರೆ ಯಾರ ಕಡೆಗೆ ಹೋಗ್ತೀವಿ? ವೈದ್ಯರ ಕಡೆಗೆ, ಡಾಕ್ಟ್ರ್ ಕಡೆಗೆ ಹೋಗ್ತೀವಿ. ಹಂಗೆ ನಮಗೆ ದುಃಖ ಆಗ್ಯದಲ್ಲ, ದುಃಖ ಅನ್ನುವುದೇ ಒಂದು ರೋಗ. ಇದು ಚಿಂತೆ, ಭಯ, ಭ್ರಾಂತಿ ಅನ್ನುವೇ ರೋಗಗಳು. ಇದೆಲ್ಲ ಹೋಗಿ ನಾವು ನಿಶ್ಚಿಂತವಾಗಿ ಮುಕ್ತಾತ್ಮರಾಗಿ ವಿಶ್ವಮಾನವರಾಗಬೇಕಾದ್ರೆ, ವಿಶ್ವಸಂತರಾಗಬೇಕಾದ್ರೆ, ಸ್ಥಿತಪ್ರಜ್ಞ ಮಹಾತ್ಮರಾಗಬೇಕು, ಲಿಂಗೈಕ್ಯ ಸ್ಥಿತಿಯನ್ನು ಅನುಭವಿಸಬೇಕು ಅಂದ್ರೆ ಅವರ ಸಂಘ ಮಾಡಬೇಕು, ಸರಿಯಾಗಿ ಸಾಧನ ಮಾಡಬೇಕು. ನಮಗೆ ದಾರಿದೀಪ ಯಾರಪ್ಪ ಈ ಜಗತ್ತಿನಲ್ಲಿ ಅಂದ್ರೆ ಶ್ರೀಮಂತರೂ ಅಲ್ಲ, ವಿದ್ಯಾವಂತರೂ ಅಲ್ಲ, ಕೀರ್ತಿವಂತರೂ ಅಲ್ಲ, ಪರಾಕ್ರಮಶಾಲಿಗಳಲ್ಲ. ನಮ್ಮ ಜೀವನಕ್ಕೆ ದಾರಿ ತೋರಿಸೋರು ಯಾರು? ಶ್ರೀಮಂತನಿಗೆ ಎಷ್ಟೇ ಸಂಪತ್ತಿದ್ರೂ ಕೂಡ ಆ ಸಂಪತ್ತಿನಿಂದ ಅವಾಗ ಸಮಾಧಾನ ಸಿಕ್ಕಿಲ್ಲ ಅಂದ ಬಳಿಕ ನಮಗೆ ಹೆಂಗೆ ಸಮಾಧಾನ ಹೇಳವ? 100 ಕೋಟಿ ಅಲ್ಲ, ಸಾವಿರಾರು ಕೋಟಿ, ಲಕ್ಷ ಕೋಟಿ ಆಸ್ತಿ ಇದ್ದಂಥ ಶ್ರೀಮಂತರು ಕೂಡ ಗುಳಿಗೆ ತಗೊಂಡ ಮಕ್ಕೋತಾರ ಅಂದ ಬಳಿಕ ಅವ್ರ ಹೆಂಗೆ ಆರಾಮದಾರ? ಅದು ಹೋಗಲಿ, ನಿಮ್ಮೂರಾಗ ಹೆಚ್ಚು ಸಾಹುಕಾರ ಯಾರದಾರ ಅವಾಗ ಲಘು ನಿದ್ದೆ ಹತ್ತಂಗಿಲ್ಲ. ನಿಮಗೆ ಬೇಗನೆ ಮಕ್ಕೊಂಡ ಒಳಕ್ಕೆ ನಿದ್ದೆ ಹತ್ತಿತ್ತಂದ್ರೆ ನೀವು ಸಾಹುಕಾರ ಕರೆ. ಸಾಹುಕಾರಿಗೆ ಚಿಂತೆ ಭಾಳ. ಮೊದಲ ರೊಕ್ಕ ಗಳಿಸೋ ಚಿಂತೆ, ಗಳಿಸಿದ ಬಳಕ ಅದನ್ನು ಉಳಿಸೋ ಚಿಂತೆ, ಉಳಿಸಿದ ಬಳಕ ಮುಂದೆ ಮಕ್ಕಳು ಎಂಥ ಹುಟ್ಟುತ್ತಾವೋ ಅದರ ಚಿಂತೆ. ಹೀಗ ಚಿಂತೆಯ ಸರಮಾಲೆಯನ್ನೇ ಹೊತ್ತುಕೊಂಡು ಬಂದಂತಹ ಸಂಪತ್ತನ್ನು ಹೊಂದಿರುವ ಶ್ರೀಮಂತನೆಂದಾದರೂ ಸುಖಿಯಾಗಲಿಕ್ಕೆ ಸಾಧ್ಯ ಐತೇನು?
ಸಂಪತ್ತು ಅಂದ್ರೆ ಏನು, ರೊಕ್ಕ ಅಂದ್ರೆ ಏನು ಅದನ್ನರೇ ನಾವು ತಿಳ್ಕೊಂಡಿರ್ಬೇಕು. ಎದಕ್ಕೆ ರೊಕ್ಕತ್ತು ಕರೀತಾರೆ? ಒಬ್ಬ ಮನುಷ್ಯ ಮುಂಜಾನೆಯಿಂದ ಸಂಜೆವರೆಗೆ ದುಡಿದಾಗ ಅವನಿಗೆ ನಿನ್ನ ಶ್ರಮದ ಬೆಲೆ ಅಂತೇನು ಕಟ್ಟುತ್ತಾರಲ್ಲ ಅದಕ್ಕೆ ರೊಕ್ಕ ಅಂತ ಕರೀತಾರೆ. ರೊಕ್ಕ ಅಂದ್ರೆ ಮತ್ತು ಹಾಳೆಲ್ಲ ಬಂಗಾರ ಅಲ್ಲ ಬೆಳ್ಳಿ ಅಲ್ಲ. ಈ ಶ್ರಮದಿಂದ ನಾವು ಏನು ಪಡೀಲಿಕ್ಕೆ ಸಾಧ್ಯದ? 2-3 ಹೊತ್ತಿನ ಊಟ, ಸ್ವಲ್ಪ ಅರಿವೆಗಳು, ಮನೆ ಮಾರುಗಳನ್ನು ಕಟ್ಕೋಬೋದು, ಹೊಲ ತಗೋಬೋದು, ಕಾರ ಬಂಗಲೆ ಎಲ್ಲ ಮಾಡ್ಬೋದು. ಇದನ್ನು ಬಿಟ್ಟರೆ ಹೆಚ್ಚಿಗೇನು ಮಾಡಲಿಕ್ಕಾಗೋದಿಲ್ಲ. ರೊಕ್ಕದಿಂದ ಏನಪ್ಪ ನಾವು ದೇವರಾಗಿ ಹೋಗೋದಿಲ್ಲ, ರೊಕ್ಕದಿಂದ ನಾವು ಮಹಾತ್ಮರಾಗುವುದಿಲ್ಲ. ರೊಕ್ಕ ಇತ್ತು ಅಂದ್ರೆ ನಮ್ಮ ದುಃಖ ಹೋಗುವುದಿಲ್ಲ. ರೊಕ್ಕಕ್ಕೆ ತನ್ನದೇ ಆದಂಥ ಇತಿಮಿತಿಗಳದಾವೆ. ರೊಕ್ಕೇನು ಈ ಜಗತ್ತಿನಾಗ ಅದಕ್ಕಿಂತ ದೊಡ್ಡದತ್ತು ಯಾವುದೂ ಇಲ್ಲ, ಹಿಂಗೇನಲ್ಲ. ರೊಕ್ಕ ಒಂದಿತ್ತಂದ್ರೆ ಎಲ್ಲ ಇತ್ತತ್ತು ಹಿಂಗೇನಲ್ಲ. ಮತ್ತು ರೊಕ್ಕ ಒಂದಿತ್ತಂದ್ರೆ ಎಲ್ಲ ಇತ್ತು ಹಿಂಗಿತ್ತು ಅಂದ್ರೆ ಜಗತ್ತಿನಾಗ ಶ್ರೀಮಂತರು ಒಟ್ಟು ಅಂಜಬಾರದಾಗಿತ್ತು. ಯಾಕೆ ಅನ್ಸ್ತಾರೆ ಅವರು? ಹಾವು ಬತ್ತಂದ್ರೆ ಅನ್ಸ್ತಾರೆ. ಆ ರೊಕ್ಕದಿಂದೇನು ಧೈರ್ಯವನ್ನು ಖರೀದಿ ಮಾಡ್ಲಿಕ್ಕೆ ಬರ್ತೈತೇನು? ರೊಕ್ಕದಿಂದ ಯುದ್ಧದಲ್ಲಿ ಹೋಗಿ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಐತೇನು ಶ್ರೀಮಂತನಿಗೆ? ರೊಕ್ಕದಿಂದ ಬುದ್ಧಿಶಕ್ತಿಯನ್ನು, ವಿದ್ಯಾಶಕ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತೈತೇನು? ರೊಕ್ಕದಿಂದ ಕಲೆಯನ್ನು, ಪ್ರತಿಭೆಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತೈತೇನು? ರೊಕ್ಕದಿಂದ ಒಳ್ಳೆಯವನಾಗಲಿಕ್ಕೆ ಸಾಧ್ಯದ ಏನು? ರೊಕ್ಕದಿಂದ ಸದ್ಗುಣಗಳನ್ನು ಕೊಂಡ್ಕೊಳ್ಳೋಕೆ ಸಾಧ್ಯ ಐತೇನು? ರೊಕ್ಕದಿಂದ ಪರಮಾತ್ಮನನ್ನು ನಾವು ಸಂತುಷ್ಟಪಡಿಸಲಿಕ್ಕೆ ಸಾಧ್ಯ ಐತೇನು? ಮಹಾತ್ಮರೆಂದಾದರೂ ರೊಕ್ಕಕ್ಕೆ ಹ್ಞೂ ಅಂತಾರೇನು? ಆದ್ದರಿಂದ ರೊಕ್ಕದಿಂದ ಅನ್ನ, ವಸ್ತ್ರ, ಹೊರಗೆ ಮನೆ, ಈ ಲೌಕಿಕ ಪ್ರಪಂಚದಾಗ ರೊಕ್ಕ ನಡಿಬೋದೇ ಹೊರತು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಬಂದ್ರೆ ರೊಕ್ಕ ಮಣ್ಣಿನ ಹೆಂಟಿ ಎರಡೂ ಸಮಾನ. ನಾ ಭಾಳ ದೊಡ್ಡ ಸಾವ್ಕಾರ ಅನ್ನೋದು ಗುಡಿ ಹೊರಗೆ ಬಿಟ್ಟು ಗುಡ್ಯಾಗ ಒಳಗೆ ಬರ್ಬೇಕಂದ್ರೆ ದೇವರ ತುಸು ನಮ್ಮ ಕಡೆ ನೋಡ್ತಾನೆ. ನಾ ದೊಡ್ಡ ಸಾವ್ಕಾರ ನೀ ಹಂಗೆ ಬಂದೆ ಅಂದ್ರೆ ದೇವರ ನಿನಗೆ ಕಾಣಂಗಿಲ್ಲ. ಯಾಕಂದ್ರೆ ಗರ್ಭಗುಡಿ ಬಾಗಿಲೆಲ್ಲ ಸಣ್ಣ ಇರ್ತಾವೆ. ಇವ್ರು ಸೊಕ್ಕಿನವ್ರು ಭಾಳ ಅದಾರ, ಹಿಂದಿನ ಹಿರಿಯರು ಮಣ್ಯಾಂಗಿಲ್ಲ, ಅಲ್ಲಿರ ಮನುಷ್ಯರು ಅವ್ರು. ಒಟ್ಟು ಆದ್ದರಿಂದ ಮನುಷ್ಯನೇ, ನಿನ್ನ ಜೀವನದ ಗುರಿ ಏನಪ್ಪ? ಎದಕ್ಕಾಗಿ ಬದುಕಿದೇನೇನು? ಭಾಳ ಮಂದಿ ರೊಕ್ಕ ಗಳಿಸೋ ಸಲುವಾಗೇ ಬದುಕ್ಯದ. ಒಟ್ಟು ಏನಾತ್ರಿ ಈ ವರ್ಷ? ಏನಿಲ್ಲರಿ, 10 ಎಕರೆ ದ್ರಾಕ್ಷಿ, 1 ಕೋಟಿ ರೂಪಾಯಿ ಆತು. ಮತ್ತು ಅದೊಂದು ಕೋಟಿ ರೂಪಾಯಿ ಏನು ಮಾಡ್ತೀರಿ? ಅದನ್ನೇನು ಮಾಡಿದ್ರಿ? ಬ್ಯಾಂಕ್ನಾಗ ಓದಿಡೋದ್ರಿ. ಮತ್ತು ಮುಂದಿನ ವರ್ಷ ಕೇಳ್ರಿ ಅವನು, ಏನಾತ್ರಿ ಈ ವರ್ಷ? ಏನಿಲ್ಲ, ಮತ್ತೊಂದು ಕೋಟಿ 1.5 ಕೋಟಿ ಗಳಿಸ್ತೀವಿ. ಹಿಂಗೆ ಬರೇ ರೊಕ್ಕ ಗಳಿಸುವುದನ್ನೇ ಜೀವನ ಆಯಿತೇ ಹೊರತು ಸಂತೋಷದಿಂದ ಬದುಕುವುದು ಜೀವನ ಆಗಲಿಲ್ಲ ಅಂದ ಬಳಿಕ ಇದಕ್ಕೆ ಎದಕ್ಕೆ ಜೀವನ ಅಂತಾರೆ? ಬದುಕುವುದರೆ ಎದಕ್ಕೆ ಮನುಷ್ಯ? ಒಬ್ಬ ಭಿಕ್ಷುಕ ನಾಳೆ ಯಾರು ಊಟ ಕೊಡ್ತಾರೋ ಗೊತ್ತಿಲ್ಲ. ನಿನ್ನೆ ಊರೆಲ್ಲ ಬೇದತ್ತೆ ಅವನು. ಇವತ್ತ ಹರಕ ಹಾಸಿಗೆ ಒಂದು ಪ್ರಯಾಣ ಇಷ್ಟ ಅವನ ಕಡೆ ಆಯ್ತು. ಯಾರೋ ಒಂದು ಕಟಕ ರೊಟ್ಟಿ ಕೊಟ್ಟಾರ, ಒಂದು ತುಸು ಏನೋ ತಿನ್ಲಿಕ್ಕೆ ಕೊಟ್ಟಾರ ಭಿಕ್ಷೆಯನ್ನು. ಅಷ್ಟ ತಿಂದವ ಈ ಜಗತ್ತಿನೊಳಗೆ ಸಂತೋಷದಿಂದ ಮಕ್ಕೊಂಡಾನಂದ ಬಳಿಕ ಭಿಕ್ಷುಕನಿಗಿಂತ ಶ್ರೀಮಂತ ಕಡೆಯಾದ. ಬದುಕಲಕ್ಕ ಬರಲಿಲ್ಲ ಅಂದ್ರೆ ರೊಕ್ಕ ತಗೊಂಡು ಮಾಡೋದೇನದು? ಹೀಗಾಗಿ ನಮ್ಮ ಜೀವನದ ಗುರಿ ಏನು? ಎದಕ್ಕಾಗಿ ಬದುಕಿದ್ದೀವಿ? ಧರ್ಮದ ಮರ್ಮ ಏನು? ಈಗೆಲ್ಲ ನಾವೆಷ್ಟು ಗುಡಿಗೆ ಬರ್ತೀವಿ, ಲಿಂಗ ಪೂಜಾ ಮಾಡ್ತೀವಿ, ಅಭಂಗ ಹಾಡ್ತೀವಿ, ದಾಸಬೋಧ ಓದ್ತೀವಿ. ಇದೆಲ್ಲ ಎದಕ್ಕೆ ಮಾಡೋದು? ಮುಂಜಾನೆ ಎದ್ದು ಸ್ನಾನ ಆದ ಕೂಡಲೇ ಪ್ರಾರ್ಥನಾ ಮಾಡ್ತೀವಿ, ಪೂಜಾ ಮಾಡ್ತೀವಿ.
ಇನ್ನು ಕೆಲವೊಂದಿಷ್ಟು ಮಂದಿ ಅಮಾಸಿಗೆ ಎಲ್ಲೆಲ್ಲೋ ಹೊಕ್ಕತಿ, ಕೆಲವೊಂದಿಷ್ಟು ಮಂದಿ ಹುಣಿಗೆ ಹೊಕ್ಕತಿ, ಕೆಲವೊಂದಿಷ್ಟು ಮಂದಿ ಗಿಡ ಸುತ್ತ ಹಾಕ್ತೈತಿ, ಕೆಲವೊಂದಿಷ್ಟು ಮಂದಿ ನದ್ಯಾಗ ಮುಳಿಗೆ ಹೇಳ್ತೈತಿ, ಕೆಲವೊಂದಿಷ್ಟು ಮಂದಿ ಶುಕ್ರವಾರ ಪೂಜೆ ಮಾಡ್ತೈತಿ, ಶನಿವಾರ ಪೂಜೆ ಮಾಡ್ತದ, ಸೋಮವಾರ ಪೂಜೆ ಮಾಡ್ತಾರೆ. ಕೆಲವೊಂದಿಷ್ಟು ಮಂದಿಗೆ ಮನೆ ದೇವ್ರದವ, ಊರು ದೇವ್ರದವ. ಇಷ್ಟೆಲ್ಲ ಎದಕ್ಕದಾವ ಇವು? ಎದಕ್ಕೆ ಮಾಡ್ತಾ ಇದ್ದೀವಿ ಇದನ್ನೆಲ್ಲ? ಒಮ್ಮೆ ಸರಿಯಾಗಿ ಕುತ್ಕೊಂಡು ವಿಚಾರ ಮಾಡಬೇಕು. ಇದೆಲ್ಲ ಎದಕ್ಕ ಅಂತ ಕೇಳಿದ್ರೆ ನಮ್ಮಲ್ಲೊಂದು ಸರಿಯಾದ ತಿಳುವಳಿಕೆ ಬರಲಿ ಅಂತಿದೆಲ್ಲ ಐತೆ ಹೊರತು ಇದ್ರ ಸಲುವಾಗಿ ಇದೆಲ್ಲ ಇಲ್ಲ. ಗುಡಿ ಎದಕ್ಕೆ ಕಟ್ಟಾರ? ಅಲ್ಲಿ ದೇವರನ್ನು ನಾವು ಸಂಕೇತ ಮಾತ್ರ. ಆ ಗುಡ್ಯಾನ ಮೂರ್ತಿ ನೋಡಿದ ಬಳಿಕ ನಮ್ಮ ಒಳಗಿನ ದೇವರು ನಮಗೆ ಕಂಡ ಅಂದ್ರೆ ಆವಾಗ ಗುಡಿ ಕಟ್ಟಿದ್ದು ಸಾರ್ಥಕ ಆಯಿತು. ದೇವ್ರೆಲ್ಲದಾನಪ್ಪ? ಗುಡ್ಯಾಗದಾನ್ರಿ. ಗುಡ್ಯಾಗದಾನೇನು ದೇವರು? ದೇವ್ರ ಕರೆನ ಗುಡ್ಯಾಗಿದ್ದ ಅಂದ್ರೆ ಬಂಗಾರ ಮೂರ್ತಿ ತುಡುಗಾಗಬಾರ್ದಾಗಿತ್ತು. ಯಾಕಾತು? ಅದಕ್ಕೆ ದೇವರ ಗುಡ್ಯಾಗನೂ ಇಲ್ಲ, ಮೂರ್ತಿ ಒಳಗನೂ ಇಲ್ಲ, ಗಿಡದಾಗನೂ ಇಲ್ಲ, ದೇವರ ಹೊರಗೆ ಎಲ್ಲಿಯೂ ಇಲ್ಲ. ಎಲ್ಲದಾನಂದ್ರೆ ನಮ್ಮೊಳಗೆ ನಮ್ಮ ಆತ್ಮಸ್ವರೂಪವಾಗಿದಾನಲ್ಲ, ಅವನು ಕರೇ ದೇವರ, ನಿಜವಾದ ದೇವರು. ತನ್ನ ಬಿಟ್ಟು ದೇವರಿಲ್ಲ, ಮಣ್ಣ ಬಿಟ್ಟು ಮಡಿಕೆ ಇಲ್ಲ. ಈಗ ನೋಡ್ರಿ, ಗಡಿಗೆ ಮಾಡಿರ್ತಾರ, ಆ ಗಡಿಗೆ ಒಳಗೆ ಮಣ್ಣು ಬಿಟ್ಟರೆ ಐತೇನು? ಮಣ್ಣ ಐತೆಲ್ಲ, ಮಣ್ಣ ಗಡಿಗೆ ಆಗೈತಿ. ಹಂಗೆ ದೇವರಂದ್ರೆ ಯಾರಪ್ಪ? ತಾನೇ ದೇವರದಾನ. ತನ್ನ ಒಳಗೆ ತಾನು ನೋಡಿದ ಅಂದ್ರೆ ತಾನೇ ದೇವರದಾನ. ಅದನ್ನು ಕಂಡುಕೊಳ್ಳೋ ಸಲುವಾಗಿ ಇಷ್ಟೆಲ್ಲ ಮಾಡೋದು ನಡೆದದು. ನಮ್ಮದು ಧರ್ಮದ ಮರ್ಮ ಏನಂತ ತಿಳಿವಲ್ಲ ನಮಗೆ. ಹೀಗಾಗಿ ನಾವು ಜಗಳಾಡ್ಲತ್ತಿದ್ದೀವಿ. ಯಾರ ಹೆಸರಲ್ಲೇ ಜಗಳಾಡ್ಲತ್ತಿದ್ದೀವಿ? ದೇವ್ರ ಹೆಸರಲ್ಲೇ ಜಗಳಾಡ್ಲತ್ತಿದ್ದೀವಿ. ನೀ ಶೈವ, ಶಿವನ ಪೂಜೆ ಮಾಡವ ನೀ ಬೇರೆ, ನಾವು ವೈಷ್ಣವರು ನಾವು ಬೇರೆ. ನೀ ಬಿಲ್ಪತ್ರೆ ಏರಿಸ್ತಿ, ನೀ ತುಳಸಿ ಏರಿಸ್ತಿ. ನೀ ಗಂಧ ಹಚ್ಕೋತಿ, ನೀ ವಿಭೂತಿ ಹಚ್ಕೋತಿ. ನೀ ತುಳಸಿ ಮಾಲೆ ಹಾಕ್ತಿ, ನೀ ರುದ್ರಾಕ್ಷಿ ಹಾಕ್ತಿ. ನೀ ಜನಿವಾರ ಹಾಕ್ತಿ, ನೀ ಲಿಂಗ ಕಟ್ಟತಿ. ದೇವ್ರ ಹೆಸರಲ್ಲೇ ನಾವೆಲ್ಲ ಜಗಳಾಡ್ತಾ ಇದ್ದೀವಿ. ದೇವರಂದ್ರೆ ಏನಪ್ಪ ಅಂತ ತಿಳ್ಕೊಬೇಕು ಮೊದಲು ಸರಿಯಾಗಿ. ದೇವ್ರೇನು ಬೇರೆ ಬೇರೆ ಇರ್ತಾವೇನು? ನಮ್ಮ ದೇವರು ಭಾಳ ಆಗ್ಯಾವ. ಆ ದೇವರು ಈ ದೇವರು ಎಷ್ಟೋ ದೇವ್ರನ್ನ ಮಾಡಿ ಇಟ್ಟಿದ್ದೆವು. ಒಂದೆಲ್ಲರೆ ಗಿಡ ಕಂಡಿತು ಅಂದ್ರೆ ಒಂದು ಕಲ್ಲಿಡೋದು, ಪೂಜೆ ಮಾಡೋದು, ಅದಕ್ಕೂ ದೇವರನ್ನ ಅನ್ನೋದು. ಎಲ್ಲಕ್ಕೂ ದೇವರ ಅನ್ಬೋದು. ಆದರೆ ನಿಜವಾದ ದೇವರ ಹಿಂಗೆ ನಾವು ತಿಳ್ಕೊಂಡಂಗೆ ಬೇರೆ ಬೇರೆ ಇಲ್ಲ. ಒಂದೇ ಒಂದು ದೇವರದ ಇಡೀ ವಿಶ್ವದಲ್ಲಿ. ಹಾಗಾದ್ರೆ ಹನುಮಪ್ಪ ಯಾರು, ಗಣಪತಿ ಯಾರು, ದೇವಿ ಯಾರು, ಶಿವ ಯಾರು ಅಂತ ಕೇಳಬಾರದು. ಈ ಎಲ್ಲ ವಸ್ತುಗಳಲ್ಲಿ, ಎಲ್ಲ ತತ್ವದಲ್ಲಿ ಏಕತತ್ವ ರೂಪವಾಗಿ ಪ್ರತಿಷ್ಠಿತವಾದಂಥದ್ದೇ ನಿಜ ದೇವರು. ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ, ದೇವನೊಬ್ಬ ನಾಮ ಹಲವು. ದೇವರು ಒಬ್ಬನ ಅದಾನ, ಹೆಸರು ಬೇರೆ ಬೇರೆ ಅದಾವ. ನೀವು ಗಣಪತಿ ಅಂದ್ರೂ ಅದ ದೇವರ, ಮಾರುತಿ ಅಂದರೂ ಅದ ದೇವರ, ಸರಸ್ವತಿ ಅಂದರೂ ಅದ ದೇವರ, ನಿಮ್ಮ ಮನೆ ದೇವರಂದ್ರು ಅದ ದೇವರ, ಊರು ದೇವರಂದ್ರು ಅದ ದೇವರ, ಜ್ಯೋತಿರ್ಲಿಂಗದಾಗಿರೋ ದೇವರನು ಅದ, ಕೊಳ್ಳಾಕ ಕಟ್ಕೊಂಡು ಎಷ್ಟು ಲಿಂಗದೊಳಗಿರುವ ದೇವರನು ಅದ. ಆದ್ದರಿಂದ ಜಗತ್ತಿನಾಗ ದೇವ್ರು ಎಷ್ಟದಾವು ಹೇಳ್ರಲ್ಲ? ಎಷ್ಟದಾವು ನೀವು? ಮತ್ತು ಹೆಚ್ಚಿಗೆ ದೇವರ ಮಾಡವ್ರು. 5 ಕಲ್ಲಿಟ್ರಿ ಅಂದ್ರೆ 5 ದೇವರ ಅದು, 11 ಇಟ್ರೆ 11 ಅದು. ದೊಡ್ಡ ಕಲ್ಲಿಟ್ರೆ ದೊಡ್ಡ ದೇವರ, ಸಣ್ಣ ಕಲ್ಲಿಟ್ರೆ ಸಣ್ಣ ದೇವರ. ಅವು 7 ಇಟ್ರೆ ಅಂದ್ರೆ 7 ಮಕ್ಕಳ ತಾಯಿ ಆತಪ್ಪ. ಈ ಸೀಮ್ಯಾಗ 2 ಊರು ಸೀಮ್ಯಾಗ ಕುಣಿಸ್ರಿ ಅಂದ್ರೆ ಸೀಮೆ ಲಕ್ಕವ. ಜಗಲಿ ಮೇಲೆ ತಂದಿಟ್ರಿ ಅಂದ್ರೆ ಮನ್ಯಾನ ಲಕ್ಷ್ಮಿ. ಶ್ರಾವಣ ಶುಕ್ರವಾರ ತಂದ್ರೆ ಸಂಪತ್ ಲಕ್ಷ್ಮಿ. ಮಾರ್ಗಶೀರ್ಷ ಗುರುವಾರ ತಂದ್ರೆ ಆ ಲಕ್ಷ್ಮಿ.
ಲಕ್ಷ್ಮಿ ಒಳಗೆ 108 ಪ್ರಕಾರದ ಒಂದು ಬಳಕಿನ್ನು ಉಳುಕಿದ್ದು ಹೆಂಗೆ ಏನು? ಅದಕ್ಕೆ ದೇವರು ಇಟ್ಟೇನಿಲ್ಲ, ದೇವರು ಒಬ್ಬನ ಅದಾನಪ್ಪ. ಅವ ಯಾರು ಅಂದ್ರೆ ಯಾವಾತನು ಜಗತ್ತನ್ನು ಸೃಷ್ಟಿ ಮಾಡ್ಯಾನಲ್ಲ ಅಂಥ ದೇವರು ಒಬ್ಬನೇ ಒಬ್ಬದಾನ, ಅವನು ಬಿಟ್ಟು ಬೇರೆ ಇಲ್ಲ. ಯಾವನು ಸೂರ್ಯನನ್ನು ಸೃಷ್ಟಿ ಮಾಡಿ ಆಕಾಶದಲ್ಲಿ ತೇಲಿ ಬಿಟ್ಟಾನಲ್ಲ ಆ ದೇವರು ಒಬ್ಬನದಾನ. ಅಖಂಡ ಬ್ರಹ್ಮಾಂಡಗಳನ್ನು ತಯಾರು ಮಾಡಿದಂಥ ದೇವರು ಒಬ್ಬನದಾನ. ಇಷ್ಟೆಲ್ಲ ಆಕಾಶದಲ್ಲಿನ ಚುಕ್ಕೆಗಳು ನಕ್ಷತ್ರಗಳನ್ನು ತಯಾರು ಮಾಡಿದಂಥ ದೇವರು ಒಬ್ಬನದಾನ. ಭೂಮಿಯನ್ನು ತಯಾರು ಮಾಡಿದವ, ಎಲ್ಲ ರೀತಿಯ ಬೀಜಗಳನ್ನು ತಯಾರು ಮಾಡಿದವ, ಬೆಳೆಗಳನ್ನು ಬೆಳೆಯುವಂಥವ, ನೀರಾಗಿ ಈ ಭೂಮಿಯಲ್ಲಿ ಹರಿಯುವಂಥವ, ಮಳೆಯಾಗಿ ಸುರಿಯುವಂಥವ, ಅಷ್ಟೇ ಅಲ್ಲದೆ ನಮ್ಮೆಲ್ಲರ ಶರೀರಗಳಾಗಿರುವಂಥವ, ನಮ್ಮ ಪ್ರಾಣಜ್ಯೋತಿಯಾಗಿ ಸದಾಕಾಲ ಉಸಿರಾಡಿಸುವಂಥ ದಿವ್ಯ ಶಕ್ತಿ ದೇವರು ಒಬ್ಬನೇ ಅದಾನ. ಇಬ್ಬರಿಲ್ಲ, 3 ಮಂದಿ ಇಲ್ಲ, ಒಂದ ತತ್ವದು. ಆದರೆ ನಾವು ಏನು ತಿಳ್ಕೊಂಡಿದ್ದೀವಿ? ಏನು ನಮ್ಮ ದೇವರು ಭಾಳ ಕಡಕ್ರಿ. ಎಷ್ಟು ಕಡಕದ ನಾವು ಮಧ್ಯಾಹ್ನ ವೀರಭದ್ರ ಎದ್ದಂಗೆ ಕಡೆ ಅನ್ಕೋತಾನೆ ಹೇಳ್ತಾನ, ಶಸ್ತ್ರ ಹಿಡ್ಕೊಂಡನೆ ಹೇಳ್ತಾನ. ದೇವರಂದ್ರ ಸಿಟ್ಟಿಗೆಳವಲ್ಲ, ದೇವರಂದ್ರ ಹೊಯ್ದಾಡವಲ್ಲ, ದೇವರಂದ್ರ ಚಂಚಲಲ್ಲ, ದೇವರಂದ್ರ ಕತ್ತಲೆಯಲ್ಲ, ದುಃಖ ಅಲ್ಲ, ಅಜ್ಞಾನ ಅಲ್ಲ. ದೇವರಂದ್ರ ಅತ್ಯಂತ ಪ್ರಕಾಶಮಾನವಾಗಿ ಬೆಳಗುವಂಥ ಜ್ಞಾನ ಜ್ಯೋತಿಗೆ, ಜ್ಞಾನ ಸೂರ್ಯನಿಗೆ ದೇವರು ಅಂತ ಕರೀತಾರೆ. ಇಡೀ ಮನುಕುಲದಲ್ಲಿಯೇ ಯಾರು ಹಿರಿಯರಪ್ಪ ಅಂದ್ರೆ ವಯಸ್ಸಾದವರು ಹಿರಿಯರಲ್ಲ, ರೊಕ್ಕಿದ್ದವ್ರು ಹಿರಿಯರಲ್ಲ, ವಿದ್ಯಾ ಇದ್ದವರು ಹಿರಿಯರಲ್ಲ, ಜಾತಿಯಿಂದ ಶ್ರೇಷ್ಠರಾದಂಥವರು ಹಿರಿಯರಲ್ಲ. ಹಾಗಾದರೆ ಹಿರಿಯರು ಯಾರಪ್ಪ ಅಂದ್ರೆ ಋಷಿ ಮುನಿಗಳು, ಸಂತ ಮಹಾತ್ಮರೇ ನಿಜವಾದ ಹಿರಿಯರು. ಅವರಷ್ಟು ದೊಡ್ಡವರು ಯಾರೂ ಇಲ್ಲ, ಸಂತ ಮಹಾತ್ಮರಷ್ಟು ದೊಡ್ಡವರು ಯಾರೂ ಇಲ್ಲ. ಅದಕ್ಕೆ ಅಂಥ ಹಿರಿಯರು ಋಷಿ ಮುನಿಗಳು ಒಂದ ಮಾತಿನಲ್ಲಿ ಹೇಳ್ಯಾರ ದೇವರಂದ್ರೆ ಏನಂಥೇಳಿ. 3 ಶಬ್ದ ದೇವರ ಲಕ್ಷಣಗಳು ಹೇಳಿಬಿಟ್ಟಾರ. ದೇವರಂದ್ರೆ ಎದಕ್ಕೆ ಅನ್ಬೇಕು? ಸತ್ಯಂ, ಜ್ಞಾನಂ, ಅನಂತಂ ಬ್ರಹ್ಮ. ಇವು 3 ಮಾತು ನೆನಪಿಡ್ಬೇಕು. ದೇವರಂದ್ರೆ ಎದಕ್ಕತ್ತಾರ? ಮೊದಲು ಅದು ಇರಬೇಕು. ಇಂದು ಇದ್ದು ನಾಳೆ ಒಡೆದು ಹೊಕ್ಕಿತ್ತಂದ್ರೆ ಅದು ದೇವರಲ್ಲ. ಮೊನ್ನೆ ಎಲ್ಲೋ ಗುಡ್ಡದಾಗಿತ್ತು, ಅದನ್ನು ಕಟ್ಟದ ಒಬ್ಬ ಶಿಲ್ಪಿ ತಂದು ಗುಡ್ಯಾಗ ತಂದು ಕುಣಿಸಿದ. 100 ವರ್ಷ ಆದ ನಂತರ ಒಡೆದು ಹೋತು. ಅದು ಖರೆ ದೇವರೇನು ಅಲ್ಲ. ಈಗ ನೀವು ಗಣಪತಿ ಮಾಡ್ತೀರಿ, ಗಣೇಶ ಚತುರ್ಥಿನಾಗ ಕೂಡಿಸ್ತೀರಿ, 5 ದಿವಸ ಆದ ಬಳಿಕ ಹೋಗಿ ಬಾವ್ಯಾಗ ಹಾಕ್ತೀರಿ. ಅದೆಲ್ಲ ಕರಿಗೆ ಹೋಗ್ತೈತಿ. ನಿಜವಾದ ದೇವರೇನು? ಅದಕ್ಕೆ ಅವ್ರು ಹೇಳಿದ್ದೇನಪ್ಪ ಅಂದ್ರೆ ಸತ್ಯಂ, ಯಾವುದು ಯಾವಾಗಲೂ ಇದ್ದಂಗೆ ಇರ್ತೈತ್ಲ, ಅದಕ್ಕೆ ದೇವರಂತ ಕರೀತಾರೆ. ಮೊದಲನೇದ್ದು. ಎರಡನೆಯದು ಜ್ಞಾನಂ. ಕಲ್ಲ ಇದು ದೇವರಲ್ಲ, ಕಟ್ಟಿಗೆ ಇದು ದೇವರಲ್ಲ. ಹಾಗಾದ್ರೆ ದೇವರು ಯಾವುದಪ್ಪ ಅಂದರೆ ಯಾವುದು ಜ್ಞಾನ ರೂಪವಾಗಿದೆಯೋ ಅದು ನಿಜವಾದ ದೇವರು. ಜ್ಞಾನ ಬೇಕಲ್ಲ, ಜ್ಞಾನ ಇರಲಿಲ್ಲ ಅಂದ್ರೆ ದೇವರೇ ಅಂತ ಅನ್ನೋದು ಹೆಂಗೆ? ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ. ಮಾತು ಮನಂಗಳಿಂದ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ. ನಾವೇನು ತಿಳ್ಕೊಂಡಿವಿ? ಇದು ಬರೇ ತೆಂಗಿನಕಾಯಿ ಮೇಲೆ ಕರ್ಪೂರ ಹಚ್ಚಿ ಬೆಳಗೋದಾಟ ತಿಳ್ಕೊಂಡಿವಿ. ಏನು ಮಂಗಳಾರತಿ ಪದ ಅಂದ್ರೆ ಅಷ್ಟ, ಆದರೆ ಅದರ ಅರ್ಥ ಭಾಳ ದೊಡ್ಡದದ. ಜ್ಯೋತಿ ಅಂದರೆ ಯಾವುದಪ್ಪ? ನಮ್ಮ ಒಳಗಿರುವಂಥ ಆತ್ಮಜ್ಯೋತಿ ಸದಾಕಾಲ ಬೆಳಗ್ತಾ ಇದೆ. ಶರೀರ ಸತ್ತು ಹೋಗ್ತೈತಿ, ಆತ್ಮ ಅಜರಾಮರವಾಗಿ ಉಳಿತದ. ಆತ್ಮನನ್ನು ಯಾವನೂ ಸ್ಮಶಾನಕ್ಕೆ ಹೊತ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ. ಆತ್ಮನನ್ನು ಯಾವನೂ 3 ಫುಟ್ ತೆಗೆದು ಹುಗಿಲಾಕಾಗೋದಿಲ್ಲ. ಆತ್ಮನನ್ನು ಯಾವನೂ ಕೂಡ ಕಟ್ಟಿಗೆ ಮೇಲೆ ಒಟ್ಟು ಬೆಂಕಿ ಹಚ್ಚಲಾಕಾಗೋದಿಲ್ಲ.
ಅಚ್ಛೇದ್ಯೋಯ ಮದಾಹ್ಯೋಯಂ ಅಕ್ಲೇದ್ಯೋ ಅಶೋಷ್ಯ ಏವ ಚ ನಿತ್ಯ ಸರ್ವಗತ ಸ್ಥಾಣು ಅಚಲೋಯಂ ಸನಾತನಃ. ದೇವರಂದ್ರೆ ಯಾವುದಪ್ಪ? ಯಾವುದನ್ನು ಕತ್ತರಿಸಲಿಕ್ಕಾಗುವುದಿಲ್ಲ, ಯಾವುದನ್ನು ಒಣಗಿಸಲಿಕ್ಕಾಗುವುದಿಲ್ಲ, ತೋಯಿಸಲಿಕ್ಕಾಗುವುದಿಲ್ಲ, ಮುಳುಗಿಸಲಿಕ್ಕಾಗುವುದಿಲ್ಲ, ಯಾವುದನ್ನು ಕೊಲ್ಲಲಿಕ್ಕಾಗುವುದಿಲ್ಲ, ಯಾವುದು ಸದಾಕಾಲ ಇದ್ದಂಗ ಶಾಶ್ವತವಾಗಿ ಜ್ಞಾನರೂಪವಾಗಿ ಆನಂದರೂಪವಾಗಿ ಸರ್ವಗತಃ ಇಡೀ ವಿಶ್ವದಾದ್ಯಂತವಾಗಿ ತುಂಬಿ ತುಳುಕ್ತಾ ಇದೆಯೋ ಅದು ನಿಜವಾದ ದೇವರು. ಆ ದೇವರು ಯಾರು ಅಂದ್ರೆ ನಮ್ಮೊಳಗಿರುವಂಥ ಆತ್ಮಜ್ಯೋತಿ, ಪರಮಾತ್ಮ ಜ್ಯೋತಿ ಅಂತ ಹೇಳ್ತಾರೆ. ಯಾವ್ದು ದೇವರು? ಏನೋ ಅಲ್ರಿ, ಒಟ್ಟು ಏನೋ ತಿಳ್ಕೊಂಡದೆ ನಡೆದೈತೆ ನಡಿಲತ್ ನಿಮ್ಮದು. ತೆಂಗಿನಕಾಯಿ ಒಡೆದು ಬರ್ತಿರ್ಲ, ತೆಂಗಿನಕಾಯಿ ಒಡೆದು ಬರ್ತಿರ್ಲ, ಅದು ಖರೇ ದೇವರಲ್ಲ. ಯಾವುದು ಒಡಿಲತ್ತೈತ್ಲ ಅದರೊಳಗಿರೋದು ಖರೇ ದೇವರ. ಅಮಾವಾಸ್ಯೆ ಕಾಡಿದ ದೇವರಲ್ಲ. ಮತ್ತು ಭಾಳ ಮಂದಿಗೆ ಅಮಾವಾಸ್ಯೆ ಬತ್ತಂಗೆ ಕಾಡ್ಲಕ್ಕೆ ಚಲೋ ಹೋಗ್ತಾವ ದೇವ್ರುಗಳು. ಅದ್ರಾಗ ಐತಾರ ಅಮಾವಾಸ್ಯೆ ಬತ್ತ ಹೆಚ್ಚಿಗೆ ಕಾಡ್ತಾವು. ಇನ್ನು ಇವು ಹೆಣ್ಮಕ್ಳಿಗೆ ಮನ್ಯಾಗ ಆತ್ತಿ ಕಾಡ್ಲಂದ್ರೆ ಇವ್ರು ಗುಡ್ಯಾಗ ಬಂದು ದೇವ್ ಬಂದಂಗೆ ನಾಟಕ. ಅಂದ್ರೆ ದೆವ್ವ ಬರ್ತೈತೆ ಹತ್ತರೆ ಅತ್ತಿ ಏನೂ ಅನ್ನಬಾರ್ದತ್ತ. ಹೆಚ್ಚ ಕಡಿಮೆ ಅಂದ್ರೆ ಒಂದೆರಡು ಕಟ್ಟದ ಬಿಡೋದು. ಅದಕ್ಕೆ ದೇವ್ರಿ ಅಂದರೆ ಹಿಂಗೆ ಮೇಯಾಗ ಬರೋದು, ಆ ಬಳಿಕ ದೆವ್ವ ಬರೋದು, ಏನೇನ್ರಿ ಆಗೋದು, ಇದು ಏನೂ ಇಲ್ಲ. ಮತ್ತು ದೇವ್ರ ಹೇಳ್ತಾನೆ ರೀ, ಅವ ದೇವಋಷಿ ಮನುಷ್ಯ. ನಿಮಗೆ ದೇವ್ರ ಹೇಳ್ತಾನೆ ರೀ, ಭಾಳ ದೊಡ್ಡ ದೇವಋಷಿ ಅದಾನವ. ಎಲ್ಲ ಗೊತ್ತಾಕೈತಿ ಅವಂಗ. ಯಾರದಾನತ್ತ ತನಗೆ ಗೊತ್ತಿಲ್ಲ, ಇನ್ನೇನು ದೇವ್ರ ಹೇಳ್ತಾನವ. ತಾನು ಎಂದೆಂದಿಗೂ ಸಾಯಲಾರದಂಥ ಆತ್ಮ ಜ್ಯೋತಿ ಅದಾನ ಅಂತ ಅವಾಗ ಗೊತ್ತಿಲ್ಲ, ಇನ್ನೇನು ದೇವರ ಹೇಳವದಾನವ. ವಿಶ್ವವನ್ನು ಸೃಷ್ಟಿ ಮಾಡಿದಂಥ ಮಹಾಮೂಲ ಶಕ್ತಿ ತಾನೇ ಅದಾನಂತ ಗೊತ್ತಿಲ್ಲ ಅಂದ ಬಳಿಕ ಇವ ಏನು ದೇವರ ಹೇಳ್ತಾನ? ನಿಮ್ಮದು ಭಾಳ ಕಿಟಿಕಿಟಿ ಮತ್ತೆಲ್ಲರದು. ನಾವು ಪ್ರವಚನ ಹೇಳ್ತೀವಿ ಬಾ ಅಂದ್ರೆ ಬರಂಗಿಲ್ಲ. ನೀವು ಕೈ ನೋಡಿ ತುಸು ಹೇಳ್ತನಂದ್ರೆ ಸ್ವಾಮಿಗಳು ಭಾಳ ಶಾಣೆ ಅದಾರ. ಇನ್ನು ದೇವರ ಹೇಳ್ತಾರಂದ್ರೆ ಮುಗ್ದ ಹೋತ್. ಸ್ವಾಮಿಗಳ ನಮ್ಮದು ಎಮ್ಮೆ ಹಿಂಡೋಲ್ದಾಗೈತಿ, ಏನು ಮಾಡ್ಬೇಕು ಹೇಳ್ರಿ? ಬ್ಯಾಸ್ಗ್ಯಾಗ ಹಸಿರು ಮೇವು ಹಾಕಿ ಚಲೋ ತಂಗೆ 3 ಟೈಮ್ ಮೇಯ್ ತೊಳೆದು ಹೊಟ್ಟ ನುಚ್ಚ ಎಲ್ಲ ಇಡ್ರಿ, 4 8 ಲೀಟ್ರ್ ಹಿಂಡ್ತೈತಿ. ಅದಕ್ಕೆ ಯಾಕೆ ದೇವರ ಕೇಳಬೇಕು? ನಮ್ಮ ಎಮ್ಮಿಗೆ ಯಾರೋ ಮಾಡಿಸ್ಯಾರ್ರಿ, ಯಾರೂ ಮಾಡಿಸಿಲ್ಲ, ಒಣ ಗೊಂಜಾಳ ಕಣಿಕೆ ಮಾಡಿಸೈತಿ. ಅದನ್ನ ಹಾಕ್ರೆ ಹೆಂಗೆ ಹಿಂಡ್ತೈತಿ? ಮತ್ತದು ಆದತೈತಿ. ಒಣ ಕಣಿಕೆ ಹಾಕ್ ನಾಳೆದಿಂದ ಆಡಿನಷ್ಟ ಹಿಂಡತ್ನತ್ತೈತಿ ಅದು ಎಮ್ಮೆ. ಅದಕ್ಕೆ ಯಾರೇ ಮಾಡಿಸ್ಯಾರ ಏನರೇ? ನಮ್ಮ ಹುಡುಗ ಮಾಡಿಸ್ಯಾರ್ರಿ. ನಿಮ್ಮ ಹುಡುಗ ಯಾರೂ ಮಾಡಿಸಿಲ್ಲ, ಮೊಬೈಲ್ ಮಾಡಿಸೈತಿ. ಅದಕ್ಕೆ ಹುಡುಗ ಫೇಲ್ ಆಗೈತಿ. ಸಮಸ್ಯೆ ಮಂದಿ ಕಡೆ ನೋಡ್ತೀವಿ ನಾವು, ಬರೇ ಮಗ್ಗಲ ಮನೆಯವರು ಮಾಡಿಸ್ಯಾರ, ಮಗ್ಗಲ ಮನೆಯವರು. ಹುಡುಗ ಓದ್ತಾನೋ ಇಲ್ಲೋ, ಸರಿಯಾಗಿ ಸಾಲಿಗೆ ಹೊಕ್ಕಾನೋ ಇಲ್ಲೋ, ಪಾಟಿ ಚೀಲಾರೆ ತೊಗೊಂಡು ಹೊಕ್ಕಾನ, ಸಾಲಿ ತಕ ಹೋಗಿ ಮುಟ್ತಾನೋ ಇಲ್ಲೋ ಚೆಕ್ ಮಾಡಂಗಿಲ್ಲ ನೀವು. ಅವನು ಸಣ್ಣಗೆ ಮುಂಜಾನೆ 8ಕ್ಕೆ ಮನೆ ಬಿಟ್ಟಿರ್ತಾನ, ಸಾಲಿಗೆ ಹೋಗಿ ಹತ್ತುದ್ರಾಗ ಮಧ್ಯಾಹ್ನ 1 ಆಕೈತಿ. ಅಲ್ಲೇ ಸಾಲಿ ಹೊರಗಿಂದ ಹೊರಗೆ ಕಂಪೌಂಡ್ ಒಂದು ಸುತ್ತ ಹಾಕ್ತಾನ, ಮತ್ತು ಮನೆ ಹಾದಿ ಹಿಡಿತಾನೆ. ಮನೆಗೆ ಬಂದು ಮುಟ್ಟೋದ್ರಾಗ ಸಂಜೆ 8. ಮುಂಜಾನೆ 8ಕ್ಕೆ ಮನೆ ಬಿಟ್ಟೈತಿ ಹುಡುಗ, ಸಂಜೆ 8ಕ್ಕೆ ಬಂದೈತಿ. ನೀವೇನು ತಿಳ್ಕೊಂಡ್ರಿ? ಭಾಳ ಅಭ್ಯಾಸ ಮಾಡೈತಿ ನಮ್ಮ ಹುಡುಗ. ಅದಕ್ಕೆ ನಮ್ಮ ತಪ್ಪು ತಿಳುವಳಿಕೆ ಇದೆಲ್ಲವೂ. ದೇವರ ಮೇಯಾಗ ಬರ್ತಾನ, ದೆವ್ವ ಮೇಯಾಗ ಬರ್ತಾವ, ಅದಕ್ಕತಿ ಇದಕ್ಕತಿ. ನಮಗೆ ಅವ್ರು ಕಾಡ್ತಾರ, ಇವ್ರು ಕಾಡ್ತಾರ. ಲಿಂಬೆ ಹಣ್ಣಿನ ಪುರಾಣ ಒಂದು ಭಾಳ ದೊಡ್ಡದ. ಮತ್ತು ಏನ್ರಿ ಅಲ್ಲಿ ಲಿಂಬೆ ಹಣ್ಣು ದೇವ್ರು ಎದಕ್ಕೆ ಚೇಡಿ ಮಾಡ್ಲಿಕ್ಕೆ ಸೃಷ್ಟಿ ಮಾಡ್ಯಾನ? ನಾವು ಮಳ್ಳದಾನ ದೇವರು ಎದಕ್ಕೆ ಸೃಷ್ಟಿ ಮಾಡ್ಯಾನ ಲಿಂಬೆ ಹಣ್ಣ? ಬ್ಯಾಸಿಗೆ ಬರ್ತೈತಪ್ಪ ತಮ್ಮ, ನಿನ್ನ ಶರೀರ ತಂಪಿರಲಿ, ಊಟದಾಗರೆ ಹಿಂಡ್ಕೊಂಡು ತಿನ್ನು, ಶರಬತ್ತರೆ ಮಾಡಿ ಕುಡಿ. ಆ ಬಳಿಕ
ನಿನ್ನ ಶರೀರದೊಳಗೆ ಸಿ ವಿಟಮಿನ್ ಹೆಚ್ಚಾಗಲಿ ಅಂತ ತಿಳ್ಕೊಂಡು ದೇವ್ರು ಲಿಂಬೆಹಣ್ಣು ಸೃಷ್ಟಿ ಮಾಡಿದ. ಇವ ಅದನ್ನು ಓದಿ ಚೇಡಿ ಮಾಡಿಸದ. ಇನ್ನು ಕೆಲವೊಂದಿಷ್ಟು ಮಂದಿ ದೊಡ್ಡ ಕುಂಬಳಕಾಯಿ ಓದ 3 ಮೂಲೆ ಕತ್ತರಾಗಿಟ್ರು. ಎದಕ್ಕಿಟ್ರು? ದೇವರು ಕುಂಬಳಕಾಯಿ ಏನು ಇದ್ರ ಸಲುವಾಗಿ ಸೃಷ್ಟಿ ಮಾಡಿದ್ದೇನು? ನಮಗ ದೇವರಿಗೆ ಒಟ್ಟ ತಾಳ್ಮೇಳ ಹೊಂದಲಾರ್ದಕ್ಕನ ನಮ್ಮ ದುಃಖ ಹೆಚ್ಚಾಗೈತೆ ಹೊರತು ಮತ್ತೇನೂ ಆಗಿಲ್ಲ. ಸಮಸ್ಯೆ ಆದದ್ದಿಲ್ಲೈತಿ. ಇನ್ನು ಅವರು ಭಾಳ ಶಾಣೆ ಇರ್ತಾರೆ ಮಾಡಿಸೋರು. ಲಿಂಬೆಹಣ್ಣು ತೊಗೋತಾರೆ, 11 ಸೂಜಿ 21 ಸೂಜಿ 101 ಸೂಜಿ ಸುಸ್ತಾರೆ. ಅದಕ್ಕೆ ಕರಿ ಗೊಂಬೆ ತೊಗೋತಾರೆ, 1-2 ಮೆಣಸಿಕಾಯಿ ತೊಗೋತಾರೆ, ಆ ಬಳಿಕ ಕರಿ ದಾರ ಲಿಂಬೆಕಾಯಿ ಎಲ್ಲ ಮಾಡಿ ಹೇಳೋದ್ರೊಳಗೆ ಬಾಗಿಲಿಗೆ ಕಟ್ಟಿ ಹೋಗಿಬಿಟ್ಟಿರ್ತಾರೆ. ಆ ಗೊಂಬೇನರೇ ಮಾಡ್ಸಂಗಾಗಿತ್ತು ಅಂದ್ರೆ ಏಕಲವ್ಯಗೆ ಯಾಕೆ ಯಾರೂ ಮಾಡಿಸಲಿಲ್ಲ? ಶಬ್ದವೇದಿ ವಿದ್ಯೆಯನ್ನು ಕಲ್ತಲ್ಲ ಒಬ್ಬ ಸಾಮಾನ್ಯ ಬೇಡರ ಹುಡುಗ, ಅವಾಗ್ಯಾಕೆ ಯಾರೂ ಮಾಡಿಸಲಿಲ್ಲ? ರಾತ್ರಿಯಲ್ಲಿ ಎದ್ದು ಬಿಲ್ವಿದ್ಯೆ ಅಭ್ಯಾಸವನ್ನು ಮಾಡುವಂಥ ಅರ್ಜುನನಿಗೆ ಯಾಕೆ ಯಾರೂ ಮಾಡಿಸಲಿಲ್ಲ? ಗದಾ ಯುದ್ಧದಲ್ಲಿ ಅತ್ಯಂತ ಪ್ರಸಿದ್ಧನಾದಂಥ ಭೀಮಸೇನನಿಗೆ ಯಾಕೆ ಯಾರೂ ಮಾಡಿಸಲಿಲ್ಲ? ನದಿಯ ದಡದಲ್ಲಿ ಕುಳಿತುಕೊಂಡು ಹಾಡುವಂಥ ಹರಿದಾಸನಿಗೆ ಯಾಕೆ ಯಾರೂ ಮಾಡಿಸಲಿಲ್ಲ? ಮನೆಯನ್ನು ಬಿಟ್ಟು ಹೋಗುವಂತಹ ಅಕ್ಕ ಮಹಾದೇವಿಗೆ ಯಾರೂ ಯಾಕೆ ಹಿಡಿದು ನಿಲ್ಲಿಸ್ಲಾಕೆ ಮಾಡಿಸಲಿಲ್ಲ ಚೇಡಿ? ಬಾಗೇವಾಡಿಯನ್ನು ಬಿಟ್ಟು ಕೂಡಲ ಸಂಗಮದತ್ತ ಹೊರಟಂಥ ಬಸವಣ್ಣವರಿಗೆ ಯಾಕೆ ಯಾರೂ ಮಾಡಿಸಲಿಲ್ಲ? ಶಂಕರಾಚಾರ್ಯರಿಗೆ ಯಾಕೆ ಯಾರೂ ಮಾಡಿಸಲಿಲ್ಲ? ಅಂದ್ರೆ ಅಜ್ಞಾನಿಗಳೇ ನದಿವಲ್ಲ, ನಮ್ಮಂಥವ್ರಿಗೆ ಇವೆಲ್ಲ ಚೇಡಿ ಚಿಪ್ಪಾಟಿ ಅಂತ ನಂಬೇದೀವಿ. ಅದಕ್ಕೆ ಏನರೇ ಕಾಡಿದಂಗೆ ಮಾಡಿದಂಗೆ ಆಕ್ಕೈತಿ. ಇದೆಲ್ಲವೂ ಭ್ರಮೆ ಹೊರತು ಕರೆ ಇದು ಯಾವುದೂ ಅಲ್ಲ. ಧರ್ಮದ ಮೂಲ ಮರ್ಮ ಏನಪ್ಪ ಅಂದ್ರೆ ವಿಶ್ವ ಸತ್ಯವನ್ನು ತಿಳ್ಕೊಳ್ಳುವುದೇ ಧರ್ಮದ ಜ್ಞಾನ. ಏನೈತೆ ಅದನ್ನು ಇದ್ದಕ್ಕಿದ್ದಂಗೆ ತಿಳ್ಕೋಬೇಕು. ಇರುವುದೊಂದು ಆದದ್ದೊಂದು. ಅದು ಅವಾಗ ಆರಾಮ ತಪ್ಪೈತಿ, ಡಾಕ್ಟ್ರ್ ಟ್ರೀಟ್ಮೆಂಟ್ ಚಲೋ ಇದ್ದವ ಕೊಡ್ಲಾಗ್ತಾನೆ. ಹಂಗೆ ನಮ್ಮದು ದುಃಖ ಆದದ್ದು ಬೇರೆ ಕಾರಣಕ್ಕೈತಿ, ಆದರೆ ಅದಕ್ಕೆ ಉಪಚಾರ ಬೇರೆ ಬೇರೆ ಮಾಡ್ಕೋತ ನಡೆದಿದ್ದೀವಿ. ಅವಂದರೆ ಹೊಟ್ಟೆ ಕಡ್ಲತ್ತೈತಿ, ಅವ ತಲೆ ನೋವಿನ ಗುಳಿಗೆ ಕೊಟ್ಟು ಕಳಿಸಿದವ ಡಾಕ್ಟ್ರ. ಹಂಗೆ ನಮ್ಮ ಇದೆಲ್ಲ ತ್ರಾಸಗಳಿಗೆ ಮೂಲ ಕಾರಣ ಯಾವುದು? ಅಜ್ಞಾನವೇ ಕಾರಣ. ಇಷ್ಟೆಲ್ಲ ನಾವು ಧರ್ಮದ ಜ್ಞಾನ, ಧರ್ಮದ ಭಾರತ ದೇಶ ಅಂತ ಕರಿತೀವಿ. ಆದರೆ ಇದೇ ದೇಶದಲ್ಲಿ ಎಷ್ಟು ಜಗಳಾಡ್ತೀವಿ ಅದನ್ನು ನೋಡ್ಬೇಕು. ಭಾರತ ದೇಶದಲ್ಲಿ 6 ಕೋಟಿ ಕೇಸ್ ಅದಾವ. ಈಗ ಸದ್ಯದಲ್ಲಿ ಕೋರ್ಟ್ನಲ್ಲಿ ಎಷ್ಟು ಕೇಸ್ ಅದಾವಪ್ಪ? 6 ಕೋಟಿ ಕೇಸ್ ಅದಾವ. ವಿಚಾರ ಮಾಡ್ರಿ, 6 ಕೋಟಿ ಕೇಸ್ ಅಂದ್ರೆ 6 ಅಂದ್ರೆ 12 ಕೋಟಿ ಆತು. ಈ ಕಡೆ ಪಾರ್ಟಿ ಒಬ್ಬರು, ಆ ಕಡೆ ಪಾರ್ಟಿ ಒಬ್ಬರು, 12 ಕೋಟಿ ಮಂದಿ ಎಲ್ಲಿದಾರ? ಬರೀ ಕೋರ್ಟ್ನಾಗ ಐತಿ. ಯಾವ ದೇಶದಲ್ಲಿ ಆನೋ ಭದ್ರಾಹ ಕೃತವೋ ಎಂತು ವಿಶ್ವತಃ ಅಂತ ಋಷಿಗಳು ಹೇಳಿದರು. ವಿಶ್ವದ ದಶದಿಕ್ಕಿನಿಂದ ಜ್ಞಾನ ನನ್ನತ್ತ ಹರಿದು ಬರಲಿ, ನಾನು ದಿವಸದಿಂದ ದಿವಸಕ್ಕೆ ಸುಧಾರಣೆಯಾಗಲಿ, ನಾನು ಅಲ್ಪಾತ್ಮನಿದ್ದಂಥವ ಮಹಾತ್ಮನಾಗಲಿ ಅಂತ ಪ್ರಾರ್ಥನಾ ಮಾಡಿದರಲ್ಲ. ಇಂಥ ದೇಶದೊಳಗಡೆ ಋಷಿ ಮುನಿಗಳು ಸಾಧು ಸಂತರಾಗಿ ಹೋದಂಥ ಈ ಧರ್ಮಭೂಮಿ, ಧರ್ಮದ ಭಾರತ ದೇಶದಲ್ಲಿ ಇವತ್ತೆಟ್ಟು ಕೇಸ್ ಅದಾವು? 6 ಕೋಟಿ ಕೇಸ್ ಅದಾವು. ಮತ್ತು 6 ಕೋಟಿ ಕೇಸೇನು ಕೋಜಾನು ಮಾಡಿ ಬಿಟ್ಟಿಲ್ಲವು. ನಿಮ್ಮ ಹಿಡ್ಕೊಂಡನ 6 ಕೋಟಿ ಲೆಕ್ಕ ಮಾಡ್ಯಾರ ಅವರು. ಅದರಾಗ ಮತ್ತು ನಿಮ್ಮ ಗುಡಿದೊಂದು ಕೇಸ್ ಹೋಗೈತೆ ಅಂತ ಕೇಳಿದೆವು ನಾವು ಸುದ್ದಿ, ಅದನ್ನು ಹಿಡ್ದಾರ ಅವರು. ನಂದಿ ಬಸವೇಶ್ವರ ಮಾಧವಾನಂದ್ರ ಜಗಳಾಡ್ಯಾರತ್ ನೀವು ಹೋಗ್ಯಾರ. ಅವರಿಬ್ಬರು ಒಂದ ಗುಡ್ಯಾಗ ತಣ್ಣ ಕೂತಾರ, ನೀವು ಜಗಳಾಡ್ಲತ್ತೀರ ಅಷ್ಟ. ಸಣ್ಣ ಹುಡುಗರು ಜಗಳಾಡ್ತಾವ, ದೊಡ್ಡವ್ರು ಜಗಳಾಡ್ತಾರೆ.
ಸಣ್ಣ ಹುಡುಗರು ಜಗಳಾಡ್ತಾವ, ಏನೇನೋ ಮಾಡ್ತಾವ. ಅದಕ್ಕೆ ನಾವು ದೇವರ ಹೆಸರಲ್ಲೇ ಜಗಳ ಮಾಡ್ಲಾಗ್ತಿದ್ದೀವಿ. ಯಾವ ದೇಶದಾಗ ಹುಟ್ಟಿದ್ದೀವಿ? ಧರ್ಮದ ಭಾರತ ದೇಶದಲ್ಲಿ ಹುಟ್ಟಿದ್ದೀವಿ. ಹೀಗಾಗಿ ನಮ್ಮ ತಿಳುವಳಿಕೆ ಇನ್ನೂ ಹೆಚ್ಚಾಗಬೇಕು. ಕಲ್ಕತ್ತಾದಲ್ಲಿ ನಡೆದಂಥ ಒಂದು ಘಟನೆ ನಿಮ್ಮ ಊರಾಗೂ ನಡೀತಿರ್ತಾವೆ. ಅದೇನು ಹೊಸ ವಿಷಯ, ಜಗಳಾಡೋದೇನು ಹೊಸ ವಿಷಯ ನಮಗೆ ಎಲ್ಲರಿಗೂ. ಬೇಗಳ ಬೇಯೋದು ಹೊಸ ವಿಷಯ ಅಲ್ಲ, ಜಗಳಾಡೋದು ಹೊಸ ವಿಷಯ ಅಲ್ಲ. ಇವನು ಅವ ಎತ್ತುಗಿತಾನ, ಅವನು ಇವ್ರು ಎತ್ತುಗಿತಾರೆ. ಇನ್ನು ತಾಯಂದಿರಂತೂ ಅವು ಏನು ಮನ್ಯಾಗ ಅಡುಗೆ ಮಾಡೋ ಇರ್ತಾವೆ ಎಲ್ಲ ಯಾಕೆ ನೆಗ್ಗಿರ್ತಾವತ್ತು ನಾವು ಕೇಳಿದ್ದೀವಿ. ಜಗಳ ಮಾಡಿ ಮಾಡಿ ನೆಗ್ಗಿರ್ತಾವತ್ತು ಹೇಳಿದ್ರು ಅವ್ರು. ಬಡ್ದಾಡ್ಲಕ್ಕಂತೂ ಆಗೋದಿಲ್ಲ ಗಂಡ ಮಕ್ಕಳಿಗತ್ಲೆ. ಅದಕ್ಕೇನು ಮಾಡೋದಿನ್ನ, ಅಡುಗೆ ಮಾಡ್ತಿರ್ತಾರೆ, ಅಲ್ಲೇ ಬೋಗಾಣಿ ಎತ್ತಿ ಕುಕ್ಕರಿಸ್ಬಿಡೋದು. ಅದಕ್ಕೆ ಕಲ್ಕತ್ತಾದಾಗ ಒಬ್ಬ ಶ್ರೀಮಂತ ಇದ್ದ. ಅವ ಭಾಳ ದೊಡ್ಡ ಆಸ್ತಿಯನ್ನು ಗಳಿಸಿಟ್ಟ, ಒಂದು ದೊಡ್ಡ ಮನೆ ಕಟ್ಟಿಸಿಟ್ಟ. ಎಂಥ ಮನೆ ಕಟ್ಟಿಸಿದ? ಕರಿಕಲ್ಲಂದಲ್ಲ, ಚಲೋ ಗುಲಾಬಿ ಬಣ್ಣದ ಕಲರದ ಕಲ್ಲು ತರಿಸಿ ಅದರಲ್ಲೇ ಮನೆ ಕಟ್ಟಿಸಿದ. ಅಮೃತ ಶಿಲೆಯಿಂದ ಮನೆ ಕಟ್ಟಿಸಿದ. ಇಬ್ಬರೇ ಇದ್ದರು ಅವ್ರ ಮಕ್ಕಳು. ಚಲೋ ಬದುಕಲ್ಪ ಮಕ್ಕಳು ಅಂತ ಅವ ಅಪ್ಪ ಇಷ್ಟೆಲ್ಲ ಖರ್ಚು ಮಾಡಿ ಮನೆ ಕಟ್ಟಿಸಿದ. ಮುಂದೇನಾಯಿತು ಅಂದ್ರೆ ಅಪ್ಪ ಇಬ್ಬರೂ ಮಕ್ಕಳನ್ನು ಕರೆದ, ಎರಡೂ ಮಕ್ಕಳ ಕೈ ಮೇಲೆ ಕೈ ಹಿಂಗೆ ಹಾಕಿ, ನೀವಿಬ್ಬರು ನನಗೆ ಎರಡು ಕಣ್ಣು ಇದ್ದಂಗಪ್ಪ, ಇಬ್ಬರೂ ಹೊಂದ್ಕೊಂಡು ಮಾಡಿಕೊಂಡು ಒಬ್ಬರಿಗೊಬ್ಬರು ಹೆಗಲು ಕೊಟ್ಟು ಬದುಕ್ರಿ ಅಂತ ಹೇಳಿ ಅವನು ಸತ್ವಾದ. ಮುಂದೆ ಇವರು ಪುರಾಣ ಚಾಲು ಆತು ಇಬ್ಬರದು. ಅವನು ಸತ್ತ ಮರುದಿವ್ಸ ಅವನ ಮುಖ ಪೂರ್ವಕ್ಕೆ, ಇವನ ಮುಖ ಪಶ್ಚಿಮಕ್ಕೆ, ಇಬ್ಬರು ಬೇರೆ ಬೇರೆ. ಅವಾಗ ಅವಂದ ಕಡೆ ಅರ್ಧ ಮನೆ ಒಳಗೆ, ಇವೊಂದು ಅರ್ಧ ಮನೆಯಾಗ ಇರಬೇಕಾಗಿತ್ತು. ಸಣ್ಣ ಒಂದ ನನ್ನ ಮ್ಯಾಲ ಅಪ್ಪ ಭಾಳ ಪ್ರೀತಿ ಇದ್ದ, ಈ ಮನೆ ನನಗೆ ಬೇಕತ್ತವ. ದೊಡ್ಡ ಒಂದ ಅಪ್ಪ ಸತ್ತ ಬಳಕ ನನ್ನ ಅಧಿಕಾರ ಬರ್ತೈತಿ, ನಾನು ತವ. ಇಬ್ಬರು ಕೂಡಿ ಮನೆ ಸಲುವಾಗಿ ಕೋರ್ಟಿಗೆ ಹೋದರು. ಕೋರ್ಟಿಗೆ ಹೋದ ಬಳಿಕ ಅಲ್ಲಿ ಕೋರ್ಟ್ನಾಗ ವಕೀಲರು ಸಾಲಿ ಕಲ್ತು ಕೂತಿರ್ತಾರೆ, ಭಾಳ ಶಾಣೆ ಇರ್ತಾರೆ ಅವರು. ನಾವು ಕುರಿ ಮಜ್ಜಿಗೆ ಮೊಸರ ತಿಂದವ್ರು ನಾವು ಇರ್ತೀವಿ, ಅವ್ರು ಆಕಳ ತುಪ್ಪ ತಿಂದವ್ರು ಇರ್ತಾರೆ. ವಕೀಲರು ಭಾಳ ಶಾಣ್ಯಾರು. ಅವರು ನಿಮ್ಮ ಕಡೆನೂ ರೊಕ್ಕ ತಗೋತಾರ, ಅವನ ಕಡೆನೂ ರೊಕ್ಕ ತಗೋತಾರ. ತಾರೀಖು ಮ್ಯಾಲೆ ತಾರೀಖು ಹಾಕೋತ 30 ವರ್ಷ ಹೋಯ್ತದು. ಯಾವುದು ಕೇಸ್ ನಡೆದದ್ದ ಮತ್ತು ಸುಳ್ಳು ಅಲ್ಲದು. 30 ವರ್ಷ ಹೋಯ್ತು. ಇವನು ಬಾಡಿಗೆ ಮನೆಯಾಗಿದ್ದ, ಅವನು ಬಾಡಿಗೆ ಮನೆಯಾಗಿದ್ದ. ಏನು ಆಶ್ಚರ್ಯ! ಆ ಬಳಿಕ ಇವನು ಕಟ್ಟಿ ರೊಟ್ಟಿ ತಿಂತಿದ್ದ, ಅವನು ಕಟ್ಟಿ ರೊಟ್ಟಿ ತಿಂತಿದ್ದ. ಇವನು ಒಂದು 10 ಎಕರೆ ಹೊಲ ಮಾರಿದ್ದ, ಅವನು 10 ಎಕರೆ ಹೊಲ ಮಾರಿದ್ದ. ಅವಾಗ ಕೋರ್ಟ ಡಿಸಿಷನ್ ಕೊಟ್ಟಿತ್ತು, ನಿರ್ಣಯ ಕೊಟ್ಟಿತ್ತು. ಏನಂಥೇಳಿ, ಇಂಚು ಪಟ್ಟಿ ಹಚ್ಚಿ ಅಳಿರಿ ಬಿಡಬೇಡ್ರಿ ಅಂದ್ರೆ ಅವರು. ಒಟ್ಟು 1 ಸೆಂಟಿಮೀಟ್ರ್ ಈ ಕಡೆ ಎಲ್ಲ, ಒಂದು ಈ ಕಡೆ ಎಲ್ಲ ಸರಿಯಾಗಿ ಅಳಿಸಿ ನಡು ಮನೆ ಒಳಗೆ ಒಂದು ಭಾಗ ಮಾಡಿ ಗೆರೆ ಕೊರೆದ, ನೀ ಈ ಕಡೆ ಅಂತ ಹೇಳಿದರು. ಅವ ಅಪ್ಪನೂ ಇಷ್ಟ ಹೇಳಿದ್ದು. ಮತ್ತು ಅವೇನು ಬುದ್ಧಿಗೇಡಿ ದೊಡ್ಡ ಇದ್ದ ತಿಂಗಲ್ಲ, ಅವನು ಇಟ್ಟ ಭಾಗ ಮಾಡಿದ್ದ. ಇವ್ರಿಗೆ ತಿಳಿಲಿಲ್ಲ. ಅವರು ಕೋರ್ಟ್ನವ್ರು ಬಂದು ಭಾಗ ಮಾಡಿದರು. ಏನು ಇಬ್ಬರು ಬದುಕ್ರಿಪ್ಪ ಅಂಥೇಳಿ ಹೋದ್ರು. ಅವರು ಇಬ್ಬರು ಚಾವಿ ತೆಗೆದು ಒಳಗೆ ಹೋದರು. ಹೆಗ್ಗಣಿದ್ದು ಒಳಗೆ 30 ವರ್ಷಕ್ಕೆ ಇಲೆ ಹಾಕಿದ ಬಳಿಕ ಮನ್ಯಾಗ ಏನೇನು ಗಿಳಿ ಆಡ್ತವೇನು? ಹಾವ, ಹೆಗ್ಗಣ, ಇಲಿ, ಬೆಕ್ಕ, ಚೋಳ ಎಲ್ಲ ಇದ್ದು. ಅವಾಗ ಇಬ್ಬರಿಗೆ ಗಾಬರಿ ಆತು. ಅಣ್ಣಗ ಆ ಮನೆ ಉದ್ಘಾಟನಾ ಮಾಡಾಗ ಎಷ್ಟು ಸುಂದರ ಇತ್ತಲ್ಲ, ಅದರ ನೆನಪು ಹೀಗಾಗಿ ಇದೆಲ್ಲ ಹಾಳಾದ ಮನೆಯನ್ನೆಲ್ಲ ನೋಡಿ ಹಾರ್ಟ್ ಫೇಲ್ ಆಗಿ ಅಲ್ಲೇ ಕುಸಿದು ಬಿದ್ದ ಸತ್ತು ಹೋದ. ಯಾರು? ಅಣ್ಣ ಸತ್ತು. ಅಣ್ಣ ಜಗಳಾಡಿಷ್ಟೆಲ್ಲ ಮಾಡಿ ಸತ್ತು ಹೋದದ್ದನ್ನು ನೋಡಿ ತಮ್ಮನಿಗೆ ಶಾಕ್ ಆಯಿತು. ಆದ ಬಳಿಕ ತಮ್ಮ ಹೊರಗೆ ಬಂದ ಬಳಿಕ ಒಂದು ದೊಡ್ಡ ಬೋರ್ಡ್ ಮಾಡಿಸಿದ.
ಏನಂತ ಬೋರ್ಡ್ ಮಾಡಿಸದ? ನಮ್ಮ ಹುಚ್ಚುತನದ ಪ್ರತೀಕ ಅಂತ ಒಂದು ಬೋರ್ಡ್ ಮಾಡಿಸದ. ನಾವಿಬ್ಬರು ಹುಚ್ಚರಾದೀವಿ, ಕೋರ್ಟಿಗೆ ಹೋದೀವಿ, ಬಡದಾಡ್ದೀವಿ, ನಮಗೆ ಬದುಕಲಾಕ ಬರಲಿಲ್ಲ, ಬಡದಾಡ್ಲಾಕ ಬಂತು. ಇದರಿಂದ ಏನು ಲಾಭ ಆಯಿತು ಅಂದ್ರೆ ಹಾನಿ ಆಯಿತು ಹೊರತು ಲಾಭ ಆಗಲಿಲ್ಲ. ಇವತ್ತಿಗೂ ಕಲ್ಕತ್ತಾದಲ್ಲಿ ಆ ಮನೆ ಐತಿ, ಗುಪ್ತಾಸ್ ಫಾಲಿ ಅಂತ ಆ ಮನೆ ಹೆಸರು. ಅಂದ್ರೆ ಮೂರ್ಖರದೀವಿ ನಾವು ಅಂತ. ಶಾಣ್ಯರ್ಯಾರೇ ಕೋರ್ಟಿಗೆ ಹೋಗ್ತಾರೆ, ತಿಳಿದವ್ರು ಯಾರೇ ಕೋರ್ಟಿಗೆ ಹೋಗ್ತಾರೆ. ಅದಕ್ಕೆ ಕೋರ್ಟ್ನಾಗ ಒಂದು ನಿಯಮ ಐತಿ, ನಿಮ್ಮ ಎಷ್ಟು ಜೋಡು ಕಾಲಾನು ಹರಿದ್ರೂ ತೀರ್ಪು ಕೊಡಂಗಿಲ್ಲ ಅವರು. ಯಾಕೆ? ಕೋರ್ಟ್ ಅಂದ್ರನ ಹಂಗನ. ಹಿಂದಿನ ಹಿರಿಯರು ಒಂದು ಶಾಸ್ತ್ರ ಮಾಡ್ಯಾರ ಗೊತ್ತೈತೆ? ಮಾನವಂತ ಮನುಷ್ಯ, ಮಾನುಳ್ಳ ಮನುಷ್ಯ ಎರಡು ಕಟ್ಟಿ ಏರಬಾರ್ದು. ಒಂದು ಪೊಲೀಸ್ ಸ್ಟೇಷನ್ನ, ಒಂದು ಕೋರ್ಟ್, ಇವೆರಡು ಕಟ್ಟಿ ಎಂದು ಏರಬಾರ್ದು ಅಂತ ನಮ್ಮ ಹಿರಿಯರು ಹೇಳಿಗಾರ ಈ ದೇಶದೊಳಗೆ. ಇವತ್ತು ನಾವು ತಲೆ ತೆರೆದು ನಿಂತಿದ್ದೀವಿ, ಏನು ಖಬರಿಲ್ಲ ನಮಗೆ. ನಮ್ಮ ಹಿರಿಯರ ಖಬರಿಲ್ಲ. ಶಾಸ್ತ್ರಗಳೇನು ಹೇಳ್ಯಾವ ಅದರ ಕಡೆ ಲಕ್ಷ್ಯ ಇಲ್ಲ, ಋಷಿ ಮುನಿಗಳೇನು ಹೇಳ್ಯಾರ ಅದರ ಕಡೆ ಲಕ್ಷ್ಯ ಇಲ್ಲ, ಮತ್ತು ನಮ್ಮ ತಂದೆ ತಾಯಂದ್ರೆ ಏನು ಹೇಳ್ತಾರೆ ಅದರ ಕಡೆಗೆ ಲಕ್ಷ್ಯ ಇಲ್ಲ, ಗುರುಗಳು ಸನ್ಯಾಸಿಗಳೇನು ಹೇಳ್ತಾರೆ ಅದರ ಕಡೆಗೆ ಲಕ್ಷ್ಯ ಇಲ್ಲ. ಹಾಗಾದ್ರೆ ನೀ ಎದಕರೆ ಈ ದೇಶದಲ್ಲಿ ಬದುಕೇದಿಪ್ಪ? ಮಾಡಾವೇನದಿ? ಧರ್ಮದ ಗೆರೆಯನ್ನೇ ದಾಟಿ ಹೋದ ಬಳಿಕ ಈ ದೇಶದಲ್ಲಿ ಮಾಡಾವೇನದಿ ನೀನು? ಬಡದಾಡುವಂಥ ಮನುಷ್ಯನಿಂದ ಎಂದಾದರೂ ಜಗತ್ತು ಉದ್ಧಾರ ಆಗಲಿಕ್ಕೆ ಸಾಧ್ಯದ ಏನು? ಜಗಳಾಡುವಂಥ ಮನುಷ್ಯನನ್ನು ಯಾರಾದರೂ ನ್ಯಾಯಕ್ಕೆ ಕರೀತಾರೇನು? ಯಾವ ಸಮಾಧಾನ ಇರ್ತಾನ, ಶಾಂತಿ ಇರ್ತಾನ, ಚಾರಿತ್ರ್ಯವಂತ, ನೀತಿವಂತ, ಗುಣವಂತ, ಶೀಲವಂತ, ಧರ್ಮವಂತನನ್ನು ನ್ಯಾಯದ ಪೀಠದ ಮೇಲೆ ಕೂಡಿಸ್ತಾರೆ ಹೊರತು ಜಗಳಾಡವನು ಕೂಡಿಸಂಗಿಲ್ಲ. ನ್ಯಾಯ ಅಂದ್ರೆ ಅದು ಧರ್ಮದ ಸ್ಥಾನ, ಧರ್ಮ ಅಂದ್ರೆ ದೇವರ ಸ್ಥಾನ. ಅದು ನ್ಯಾಯದ ತಕ್ಕಡಿ ಈ ಕಡೆ ಹೊಳಬಾರ್ದು, ಆ ಕಡೆ ಹೊಳಬಾರ್ದು, ಸರಿಯಾಗಿ ತೂಗಬೇಕು. ಈಗ ನಮ್ಮೆಲ್ಲರ ಕೈಯಾಗ ನ್ಯಾಯದ ತಕ್ಕಡಿ ಕೊಟ್ರಂತ ಇಟ್ಕೊಳ್ಳೋನು, ಯಾಕಡೆ ಹೊಳತಾವು? ಮನೆ ಕಡೆ ಹೊಳತಾವು, ನ್ಯಾಯದ ಕಡೆ ಹೊಳ್ಳಂಗಿಲ್ಲ. ಈಗ ಈ ದೇಶದಲ್ಲಿ ನೋಡ್ರಲ್ಲ, ಈಗ ರಾಜಕೀಯ ಕುರ್ಚಿಗಳದಾವು, ಅಧಿಕಾರದ ಕುರ್ಚಿಗಳು. ಅವನು ಒಬ್ಬ ರಾಜ್ಯಭಾರ ಮಾಡಿದ್ದ, ಒಬ್ಬ MLA ಆದ, ಬರೋಬ್ಬರಿ ಆತು. ಅವನ ಮಗನೂ ಮತ್ತು ಹೊಳ್ಳಿ ಅದ ಕುರ್ಚಿ ಮೇಲೆ ಕುಣಿಸಿ ಹೋಗ್ಕಾನಲ್ಲ, ಅವ MLA ಆದಂಥವ. ಇದೆಂಥ ಮೂರ್ಖತನ ಇದು! ಇದು ವಂಶ ಪಾರಂಪರ್ಯ ಅಲ್ಲ. ಪ್ರಜಾಪ್ರಭುತ್ವ ಅಂದ್ರೆ ಇದು ಪ್ರಜಾಪ್ರಭುತ್ವದ ವಂಶ ಪಾರಂಪರ್ಯ ಅಲ್ಲ. ನಮ್ದೇನಾಗ್ಯದಂದ್ರೆ, ನನ್ನ ಮಗನಷ್ಟು ಚಲೋ ಯಾರೂ ಇಲ್ಲ ಇವ್ರು ನಿರ್ಣಯ ಮಾಡ್ತಾರೆ. ಆದ್ರೆ ಧರ್ಮ ಏನು ನಿರ್ಣಯ ಮಾಡ್ತೈತೆ ಅಂದ್ರೆ, ಯಾವ ಸತ್ಯವಂತ, ಯಾವ ಸಾಮರ್ಥ್ಯವಂತದನಲ್ಲ ಅವಾಗ ಅಧಿಕಾರ ಕೊಡು ಅಂತ ಧರ್ಮಶಾಸ್ತ್ರ ಹೇಳ್ತದೆ. ಯೋಗ್ಯದ್ದವ ಕೊಡಬೇಕು, ಕೊಡಬಾರ್ದು. ನಾ ಡಾಕ್ಟರ್ ಅದನಪ್ಪ, ನನ್ನ ಮಗನೂ ಡಾಕ್ಟ್ರ್ ಆಗಲಿ, ಅವ ದಡ್ಡ ಹುಟ್ಟಿದ, ಆಪ್ರೇಷನ್ ಮಾಡ್ಬೇಕಂತ ಗೊತ್ತಿಲ್ಲ, ಕಣ್ಣಿನ ಆಪ್ರೇಷನ್ ಹೋದ್ರೆ ಕಿವಿ ಕತ್ತರಿಸಿ ಹೋಗೋದವ. ವಂಶ ಪಾರಂಪರ್ಯ ಅಂದರೆ ಹಿಂಗೆ ಇದು. ಅದಕ್ಕೆ ಭಾರತ ದೇಶ ಏನಾಗಬೇಕಪ್ಪ ಅಂದ್ರೆ, ಜಗಳದಿಂದ ಮುಕ್ತವಾಗಬೇಕು. ನಾವೆಲ್ಲರೂ ಒಂದಾಗಿ ಬದುಕಲಕ್ಕೆ ಕಲಿಬೇಕು. ಸ್ವಲ್ಪ ಜಗಳಾಡಿಯಲ್ಲಿ ಹೋಗೋರದೀವೆಲ್ಲರೂ. ಅವನದು 3 ಫೂಟ್ ತಯಾರೈತಿ, ನಮ್ಮದು 3 ಫೂಟ್ ತಯಾರೈತಿ. ಇನ್ನು ಯಾರಿಗೆ ಹೆಚ್ಚಿಗೆ 6 ಫೂಟ್ನಾಗ ಯಾರನ್ನಾರೇ ಹೋಗ್ಯಾವ್ರದಾರೇನು? 3 ಫೂಟ. ಅದು ಪುಣ್ಯ. ಮತ್ತು ಕೊರೋನಾದಂಥದಂತೂ ಬತ್ತಂದ್ರೆ ಅಖಂಡ JCB ತೆಗೆದು ದೊಡ್ಡ ತೆಗಿನಾಗ ಸುರಿದು ಬಿಡ್ತಾರೆ, ಟ್ಯಾಕ್ಟ್ರಲ್ಲಿ ಹೋದು. ಈಗ ನೋಡ್ರಿ ಅಂಥ ದೊಡ್ಡ ಯುದ್ಧ ನಡೆದದ. ಅವರು ಅಮೇರಿಕಾದವರು ಇಸ್ರೇಲ್ದವರು ಕೂಡಿ ಇರಾನ್ ಮೇಲೆ ಬಾಂಬ್ ಹಾಕ್ಲತ್ತಾರೆ, ಇರಾನ್ದವರು ಅಮೇರಿಕಾ ಇಸ್ರೇಲ್ ಮೇಲೆ ಹಾಕ್ಲತ್ತಾರೆ. ಎಷ್ಟು ದೊಡ್ಡ ಪ್ರಮಾಣದ ಹಾನಿ ನಡೆದದ. ಯುದ್ಧ ಅಂದರೆ ಏನಪ್ಪ? ಏನು ಸಂಗೀತ ಇರ್ತೈತೇನು ಯುದ್ಧದಾಗ? ಯುದ್ಧದಂದ್ರೆ ಅಲ್ಲೇನು ಹೋಳಿಗೆ ತುಪ್ಪ ಊಟ ಮಾಡಿಸ್ತಾರೆ? ಯುದ್ಧ ಅಂದರೆ ಇಷ್ಟ ಕಲ್ಪನಾ ಮಾಡ್ಕೋರಿ. ನಿಮ್ಮ ಮನ್ಯಾಗ ಒಂದು ಸಣ್ಣ ಜಗಳ ಆದರೆ ಎಷ್ಟು ಅಸ್ತವ್ಯಸ್ತ ಆಕೈತಿ. ನೀವು ಅಡುಗೆ ಮಾಡಂಗಿಲ್ಲ, ಅವ್ರು ಊರಾಗ ಹೋದವ್ರು ಊರಾಗನ
ಹುಡುಗರು ಸಾಲಿಗೆ ಒಯ್ಯವ್ರು ಯಾರಿಲ್ಲ, ಅವ್ರಿಗೆ ಅಡುಗೆ ಮಾಡೋರು ಯಾರಿಲ್ಲ, ಅವು ಕುಣಿಸೋರಿಲ್ಲ, ತಿನ್ಸೋರಿಲ್ಲ, ಮಲಗಿಸೋರಿಲ್ಲ. ಇಟ್ಟು ಒಂದು ಜಗಳ ಆದ್ರೆ ಮನ್ಯಾಗ ಇಟ್ಟು ಎಲ್ಲ ಸಮಸ್ಯೆ ಅಕ್ಕ. ಒಂದು ಬಳಕ ಎರಡು ದೊಡ್ಡ ದೇಶಗಳ ನಡುವೆ ಯುದ್ಧ ನಡೆದಾಗ ಎಷ್ಟೋ ಸಣ್ಣ ಸಣ್ಣ ಮಕ್ಕಳು ಕಣ್ಣು ಕಳ್ಕೊಂಡವು, ಕಾಲು ಕಳ್ಕೊಂಡವು, ಯಾರೂ ಉಪಚಾರ ಮಾಡೋರಿಲ್ಲ. ಬಾಂಬ್ ಬಿದ್ದು ಅಂದ್ರೆ ದೊಡ್ಡ ದೊಡ್ಡ ಕಟ್ಟಡಗಳೆಲ್ಲ ನೆಲಕ್ಕೆ ಬಂದು ಬೀಳ್ತಾವ. ವಯಸ್ಸಾದವ್ರ ಕಾಲು ಹೋಗ್ತಾವೆ, ಕಣ್ಣು ಹೋಗ್ತಾವೆ, ಆ ಬಳಿಕ ಎಲುಬುಗಳು ಮುರಿತಾವೆ. ಏನು ಆಗಬಾರದು ಎಲ್ಲ ಆಗ್ತದೆ. ಯುದ್ಧ ಅಂದ್ರೆ ಏನಪ್ಪ ಅಂದ್ರೆ ರಕ್ತದ ಓಕುಳಿಗೆ ಯುದ್ಧ ಅಂತ ಕರೀತಾರೆ. ಅದೇನು ಹೂವಿನ ಮಳೆ ಏನು? ಮಹಾಭಾರತ ಯುದ್ಧ ನಡೀತು. ಯುದ್ಧದಲ್ಲಿ ಕೆಸರಾಗಿತ್ತು. ಎದರ ಕೆಸರ ಅಂದ್ರೆ ರಕ್ತ ಮಾಂಸಗಳ ಕೆಸರಾಗಿತ್ತು ಮಹಾಭಾರತದ ಕುರುಕ್ಷೇತ್ರದ ಭೂಮಿಯಲ್ಲಿ. 18 ಅಕ್ಷೋಹಿಣಿ ಸೈನ್ಯ 18 ದಿವಸದೊಳಗೆ ನೆಲಕ್ಕೆ ಉರುಳಿ ಹೋಯಿತು. ಏನು ಯುದ್ಧಪ್ಪ! ಅದಕ್ಕಾಗಿ ಮನುಷ್ಯನೇ ಯುದ್ಧದ ಪರಿಣಾಮ, ಜಗಳದ ಪರಿಣಾಮ ಎಂದಿಗೂ ಒಳ್ಳೆಯದಿರುವುದಿಲ್ಲ. ಅದಕ್ಕೆ ಜಗತ್ತಿನಲ್ಲಿ ಮಹಾತ್ಮರು ಹೇಳಿದ್ದೇನು? ಎಲ್ಲರೂ ಒಂದಾಗಿ ಬಾಳ್ರಿ, ಶಾಂತಿದಿಂದ ಬದುಕ್ರಿ, ಸಮಾಧಾನದಿಂದ ಬದುಕ್ರಿ. ಯಾಕೆ ಅಂದ್ರೆ ಜೀವನ ಅನಿಶ್ಚಿತ ಅದ. ಇವತ್ತು ರಾತ್ರಿನ ನಮ್ಮ ಕೊನೆಯ ದಿವಸ ಇರಬಹುದು, ಅಥವಾ ಇನ್ನೊಂದು 50 ವರ್ಷ ಬದುಕಬಹುದು. ಈಗ ಸಾಹಿತ್ಯವಂತ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ರಾತ್ರಿ ಜಗಳಾಡಿ ಮಕ್ಕೊಂಡಿವಂದ್ರೆ, ರಾತ್ರಿನ ಸತ್ತು ಹೋದಿವಿ ಅಂದ್ರೆ ಅವನ ದೃಷ್ಟಿಯಲ್ಲಿ ನಾವು ಕಾಯಂ ಕೆಟ್ಟವರಾಗಿ ಉಳಿತೀವಿ. ಆದ್ದರಿಂದ ಜಗಳ ಮಾಡಿ ಎಂದು ಮಕ್ಕಳಕ್ಕೆ ಹೋಗಬೇಡ. ಸಮಾಧಾನದಿಂದ ಓಂ ನಮಃ ಶಿವಾಯ ಅನ್ಕೋತ ಮಕ್ಕಳ, ಓಂ ನಮಃ ಶಿವಾಯ ಅನ್ಕೋತೇಳು, ಓಂ ನಮಃ ಶಿವಾಯ ಅನ್ಕೋತ ಕೆಲಸ ಮಾಡು. ಇಷ್ಟು ಮಾಡಿದಿ ಅಂದ್ರೆ ನೀನೇ ಮಂತ್ರಸಿದ್ಧ ಮಹಾತ್ಮನಾಗ್ತಿ. ನಿನ್ನ ಬಿಟ್ಟರೆ ದೇವರು ಯಾರೂ ಇರಂಗಿಲ್ಲ. ಹೀಗಾಗಿ ನಾವೆಲ್ಲರೂ ಧರ್ಮದ ದಾರಿಯಲ್ಲಿ ನಡೆಯೋಣ. ಹೇಗೆ? 1,00,000 ದೀಪಗಳನ್ನು ಹಚ್ಚಿದ್ರೂ ಕೂಡ ಯಾವೂ ಕತ್ತಲಿಕ್ಕೆ ಕೊಡಂಗಿಲ್ಲವು, ಎಲ್ಲ ಬೆಳಕನ್ನು ಕೊಡ್ತಾವೆ. ಹಂಗೆ ನಾವು ಎಲ್ಲರೂ ಕೋಟಿಗಟ್ಟಲೆ ಮಂದಿ ಅಂದರೂ ಕೂಡ ಯಾರೂ ಕತ್ತಲಿಕ್ಕೆ ಕೊಡೋವರಾಗಬಾರ್ದು, ಬೆಳಕನ್ನು ಕೊಡುವವರಾಗಬೇಕು. ನಮ್ಮೆಲ್ಲರ ಜೀವನದ ಜ್ಯೋತಿ ಪರಮಾತ್ಮನ ಪಾದಗಳಿಗೆ ಬೆಳಗುವ ದಿವ್ಯ ಜ್ಯೋತಿಯಾಗಲಿ, ಸದ್ಗುರುವಿನ ಪಾದಕ್ಕೆ ಬೆಳಗುವಂಥ ಆತ್ಮಜ್ಯೋತಿಯಾಗಲಿ ಅಂತ ನಾವೆಲ್ಲ ತಿಳ್ಕೊಂಡು, ಜೀವನ ಅಂದರೆ ಹೊಡೆದಾಟಲ್ಲ, ಬಡದಾಟಲ್ಲ, ಬೈಗುಳ ಅಲ್ಲ. ಜೀವನ ಅಂದರೆ 2 ಪಂಗಳಲ್ಲ, 2 ಪಕ್ಷ ಅಲ್ಲ. ಜೀವನ ಅಂದ್ರೆ ಬಡಿಗೆ ಅಲ್ಲ, ತಲವಾರಲ್ಲ, ಕಲ್ಲಲ್ಲ, ಮುಳ್ಳಲ್ಲ. ಜೀವನ ಅಂದರೆ ಏನಪ್ಪ? ಶಾಂತಿ ಸಮಾಧಾನಗಳೇ ನಿಜವಾದ ಜೀವನ. ಇದನ್ನು ಹೇಳಿದಂಥವರು ಮಹಾತ್ಮರು. ಹೀಗಾಗಿ ನಾವೆಲ್ಲರೂ ಸಮಾಧಾನ ಶಾಂತಿಯಿಂದ ಬದುಕೋಣ ಅಂತ ಹೇಳಿ, ನಾಳೆಯ ದಿನ ಅಂತಿಮ ಪ್ರವಚನ.